ಬೇರೆ ಕಡೆಯಿಂದ ಬಂದಿದ್ದು. ಆಮೇಲೆ ಸ್ಥಳೀಯರು ಬಂದು ನಮ್ಗೆ ವಾರ್ನಿಂಗ್ ಮಾಡ್ಬಿಟ್ಟು ಹೋದ್ರು. ಬೀದಿಗೆ ಬಂದು ನೀವ್ ಯಾರು ಇರೋದಿಲ್ಲ, ನಿಮಗ್ ಮಾಡ್ತೀವಿ ಬೆಳಗ್ಗೆ ಇರೋದು ಅಂದ್ಬಿಟ್ಟು ವಾರ್ನಿಂಗ್ ಮಾಡ್ಬಿಟ್ಟು ಹೋದ್ರು. ಅವ್ರು ಬಂದಿದ್ದು ಸರ್ ನಮ್ ಹುಡುಗರ್ಗೆ, ನಮ್ ಬೀದಿಗೆ ಬಂದ್ ಅಲ್ಲೇ ಮಾಡಿದ್ದು. ನಾವ್ ಆಮೇಲೆ ಬಿಡಿಸ್ಬಿಟ್ಟು ಹೋದ್ವು. ಆಮೇಲೆ ಪುನಃ 50 ಜನ ಬಂದ್ರು ಬೀದಿಗೆ, ಯಾರನ್ನು ಬಿಡೋದಿಲ್ಲ ಅಂತ. ಆಮೇಲೆ ಪೊಲೀಸರು ಬಂದು ಅಲ್ಲಿ ಸ್ಥಳಕ್ಕೆ ಬೈದ್ ಕಳ್ಸಿದ್ರು ಇಬ್ರು. ನಮ್ ಪಡೆಗೆ ನಾವ್ ಹೋದೋ. ಆಮೇಲೆ ಪುನಃ ಪೊಲೀಸರು ಹೋದ್ಮೇಲೆ ಯಾರನ್ನು ಬಿಡಲ್ಲ, ಬೆಳಗ್ಗೆ ಸಾಯಿಸ್ತೀವಿ ಅಂತ ಅಂದ್ರು. ಆಮೇಲೆ ಪುನಃ ನಾವ್ ಸ್ಟೇಷನ್ಗೆ ಹೋದೋ. ಕಂಪ್ಲೇಂಟ್ ತಗೊಳ್ಳಿಲ್ಲ ಸರ್. 2:15 ಸ್ಟೇಷನ್ಗೆ ಹೋದೋ. ಬರೆಯೋರು ರೈಟ್ ಇದು ಅರ್ಜಿ ಬರೆಯೋರು ಯಾರು ಇಲ್ಲ, ನಾವ್ ಇವಾಗ ತಗೊಳಲ್ಲ, ಬೆಳಿಗ್ಗೆ ಬನ್ನಿ ಅಂತ ಅಂದ್ರು. ಇವತ್ತು ಒಂದು ನಮ್ಮ ಹುಡುಗ ಬರ್ತಾ ಇರೋದಕ್ಕೆ ಅವತ್ತಿನ ಇದಕ್ಕೆ ಅಭಿಲಾಷ್ಗೆ ಬರ್ಬೇಕಾದ್ರೆ ಹಿಡ್ಕೊಂಡು ಚೆನ್ನಾಗಿ ಒಂದು 50 ಜನ ಹೊಡೆದಿರೋದು ಸರ್. ಅಲ್ಲೇ ಮಾಡಿರೋದು ಸರ್. ಎಲ್ಲ ಮುಸ್ಲಿಮ್ಸೇ ಸರ್, ಎಲ್ಲ ಮುಸ್ಲಿಮ್ಸೇನೆ, ಎಲ್ಲ ಮುಸ್ಲಿಮ್ಸೇ. ಹೌದು ಸರ್. ಹಿಂದೆ ಒಟ್ಟಲ್ಲಿ ಅವ್ರ ಮೇಲೆ ಅವರು RSS ಮುಖಂಡ್ರು, ಅವ್ರ ಮೇಲೆ ಯಾವಾಗ್ಲೂ ಕಣ್ಣಿದ್ದೇ ಇರುತ್ತೆ ಸರ್. ನಮ್ಮ ಫ್ಯಾಮಿಲಿ ಮೇಲೆ ಸ್ವಲ್ಪ ಅಭಿಲಾಷು, ನಾಗೇಶು, ಎಷ್ಟೋ ಜನ ಇದ್ದಾರೆ ಸರ್ ನಮ್ಮ ಹುಡುಗರು. ಅವ್ರು RSSಗೆ ಒಂದು ಹಿಂದುತ್ವದಿಂದ ಓಡಾಡ್ತಾರಲ್ಲ ಅನ್ನೋದಕ್ಕೋಸ್ಕರ ತುಂಬಾ ಇದು ಕಣ್ಣಿಕ್ಕಿದ್ದಾರೆ ಸರ್. ತುಂಬಾ ಪ್ರಾಣ ಬದುಕಿ ಎಲ್ಲ ತೋರಿಸ್ತಿದ್ದಾರೆ. ಎಲ್ಲರಿಗೂ ಸರ್ ಲಾಂಗು, ಮಚ್ಚು, ಕೈಲಿ, ಚೇರಲ್ಲಿ ಎಲ್ಲ ತುಂಡು ಹಾಕ್ಬಿಟ್ಟಿದ್ದಾರೆ ಸರ್. ಹೌದು ಸರ್, ಲಾಂಗು ತಂದಿದ್ದಾರೆ. ಎದ್ದೋ ಹೋಗು ಹೊಡಿತೀನಿ ಅಂತಾನು ಓಡೋಗ್ ಹೊಡೆದಿರೋದು ಸರ್. ಯಾರು 50 ಮೇಲೆ ಇದ್ರು ಸರ್, ಯಾರು ಮುಂದೆ ಬಿಟ್ಟಿಲ್ಲ. ಅವರೇ ಫುಲ್ ಕವರ್ ಆಗಿ ಇನ್ನೊಂದು 10 ನಿಮಿಷಕ್ಕೆ ಅವರೆಲ್ಲ ಆ ಕಡೆ ಹೋಗಕ್ಕೆ ಕರೆಂಟೇ ತೆಗೆಸ್ಬಿಟ್ರು ಬೆಳ್ಳೂರಲ್ಲಿ. ಅಭಿಲಾಷ್ ಒಬ್ಬನಿಗೇನೆ ಇನ್ನು 4 ಜನನ ಹುಡುಕ್ತಾ ಇದ್ದಾರೆ. ಎಲ್ಲರ ಮನೆಗೂ ಹೋಗಿದ್ದಾರೆ. ನಮ್ಮ ಅಣ್ಣ ಒಬ್ರು ಇದಾರೆ, ನಾಗೇಶ್ ಅಂತ. ಅವ್ರ ಗ್ಯಾರೇಜ್ ಹತ್ರ ಹೋಗಿ, ಮತ್ತೆ ಅಂಗಡಿ ಹತ್ರ ಹೋಗಿ, ಮನೆ ಹತ್ರ ಹೋಗಿ ವಾರ್ನಿಂಗ್ ಮಾಡಿ ಬಂದಿದ್ದಾರೆ. ಹೌದು ಸರ್, ಮನೆಗೆ ಹೋಗಿ ಅವ್ರ ಹೆಂಗಸರಿಗೆ ವಾರ್ನಿಂಗ್ ಮಾಡಿ ಬಂದಿದ್ದಾರೆ. ಅವನು ಎಲ್ಲೋಗಿದ್ದಾನೆ, ಅವ್ನು ಇವತ್ತು ಬಿಡಲ್ಲ ನಾವು ಅಂತ ಎದುರಿಸ್ಬಿಟ್ಟು ಹೋಗಿದ್ದಾರೆ ಸರ್. ಹೌದು ಸರ್, ಅವ್ರನ್ನ ಯಾರನ್ನೂ ಒಬ್ರು ಅರೆಸ್ಟ್ ಮಾಡಿಲ್ಲ. ಇನ್ನು ಏನು ನಮ್ಗೆ ಇದು ಸೂಚನೆ ಬಂದಿಲ್ಲ. ತನಿಖೆ ತಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇವತ್ತೇನಾದ್ರು ತನಿಖೆ ತಗೊಳ್ಳಿಲ್ಲ ಅಂದ್ರೆ ನಾವು ಬೆಳಗ್ಗೆ ಎಲ್ಲ ಸ್ಟೇಷನ್ ಮುಂದೆ ಕೂರ್ತೀವಿ. ದಂಡೆ ಕೂರೋದಂತೂ ನಿಜ. ಇದು ಎಲ್ಲಿಗೆ ಹೋಗ್ಬಿಟ್ಟದ ಅನ್ನೋದು ಗೊತ್ತಿಲ್ಲ. ನಾವು ಮಾತ್ರ ಬಿಡೋದಿಲ್ಲ. ಶ್ವೇತಾ ಅಕ್ಕನ ಮಗ. ಅವ್ರ ತಾಯಿ. ಹೌದು ಸರ್, ಮನೆ ತವಿಂದ ಬಂದ ಸರ್. 10 ನಿಮಿಷ ಆಗಿರೋದು ಆ ತರ ಮಾಡಿದ್ದಾರೆ. ಅವನಿಗೆ ಒಂದು 70-80 ಜನ ಇದ್ರಂತೆ. ಓಡ್ತಾ ಇದ್ರೆ ಎದ್ದೋಡು ಅನ್ಬಿಟ್ಟು ಆಮೇಲೆ ಲಾಸ್ಟ್ ಲಾಂಗ್ ತಗೊಂಡು ಬೀಸಿರೋದು ಸರ್. ಲಾಂಗು, ಮಚ್ಚು ಎಲ್ಲ ತಗೊಂಡಿದ್ದಾರೆ ಸರ್. ಹೆಂಗ್ ಬೇಕಂಗ್ ತುಣ್ದಿ ಇದ್ ಮಾಡಿರೋದು ಸರ್. ಇಲ್ಲ ಸರ್, ಯಾರು ಇಲ್ಲ. ಅವ್ನು ಒಬ್ನೇನೆ ಅದೇ ರೋಡಲ್ಲೇ ನಾವು ಓಡಾಡ್ಬೇಕಾಗಿರೋದು. ಮನೆ ತಾವ್ ನನ್ನನ್ನು ಬಿಟ್ಬಿಟ್ಟು 10 ನಿಮಿಷನೂ ಆಗಿಲ್ಲ ಸರ್ ಬಂದಿ. ಅವನು ಆ ತರ ಆಗಿರೋದು. ನನಗ್ ಫೋನ್ ಬತ್ತಿದಂಗೆ ನಾವು ಓಡ್ ಬಂದಿದೀವಿ. ನಾವು ಅಲ್ಲೇ ಚಿಕ್ಕದ ಹಳ್ಳಿಲಿ ಇರೋದು 1 ಕಿಲೋಮೀಟ್ರು. ಅದೇ ರೋಡಲ್ಲೇ ಓಡಾಡ್ಬೇಕು ಸರ್. ನನ್ನ ಮಕ್ಕಳು ಬೆಳಗ್ಗೆ ಎದ್ರೆ ಎಲ್ಲ ಓಡಾಡ್ಬೇಕು. ನಮ್ಗೆ ಎಷ್ಟು ಭಯ ಐತಿ. 120 ಓಡಾಡ್ತಾರೆ ಸರ್ ನಮ್ಮ ಮಕ್ಕಳು. ಈಗ ಹಿಂಗ್ ಮಾಡಿದ್ದಾರೆ. ಅವ್ನ್ ಟೈಲರ್ ಕೆಲಸ ಸರ್, ಟೈಲರ್ ಕೆಲಸ. RSS ಮುಖಂಡ RSS ಕಡೆ ಓಡಾಡ್ಕೊಂಡಿದ್ದಾನೆ. ಹೌದು ಸರ್, ಎಲ್ಲಾ ತರನು ಇದೆ ಸರ್ ನಮ್ಮ ಮಕ್ಳ ಮೇಲೆ. ಸರ್ ನನ್ನ ಮಗಂಗ ಆಗೈತೆ, ನಾಳೆ ದಿವಸ ಎಲ್ಲಾರು ಮಕ್ಳೇ ಸರ್. ಈ ತರ ಆದ್ರೆ ಏನ್ ಮಾಡೋದು ಸರ್? ಒಬ್ಬೊಬ್ರು ಮಕ್ಳು ಹಿಂಗೆಲ್ಲ ಮಡಿಕೊಂಡು ಹಿಂಗ್ ಏನ್ ಮಾಡೋದು? ಶಿವಮ್ಮ. ಈಗ ಒಬ್ಬೊಬ್ರು ಕಾರ್ಯಕರ್ತಗಳ ಮೇಲೆ ಇವ್ರು ಅಟ್ಯಾಕ್ಗಳು ಇವ್ರದ್ದು. ಯಾರು ಅವ್ರಿಗೆ ಇರಬೇಕು. ಇಡೀ ಪೊಲೀಸ್ ಸ್ಟೇಷನ್ ಎಲ್ಲ ಅಟ್ಯಾಕ್ ಮಾಡಿದ್ರು ಪೊಲೀಸರು ಕ್ರಮ ತಗೊಂಡಿಲ್ಲ. ಈಗ ಒಂದು 3-4 ತಿಂಗಳಲ್ಲಿ ಪೊಲೀಸ್ ಸ್ಟೇಷನ್ ಯಾವುದೋ ಒಂದು ಘಟನೆ ಆದಾಗ ಪೊಲೀಸ್ ಸ್ಟೇಷನ್ ನುಗ್ಗಿದ್ದಾರೆ. ಆದರೂ ಸಬ್ ಇನ್ಸ್ಪೆಕ್ಟರ್ ಯಾವುದೋ ಕ್ರಮ ತಗೊಂಡಿಲ್ಲ. ಯಾವುದೋ ಈಗ ಒಂದು 3-4 ರಂಜಾನ್ ಹಬ್ಬದಲ್ಲಿ ಯಾರೋ ಒಬ್ಬ ಹಳ್ಳಿಯರು ಅಲ್ಲಿ ಮಸೀದಿಲಿ ಮಾಮೂಲಿ ಇದು ಉಪವಾಸ ಬಿಚ್ತಾರೆ ನೋಡಿ. ಉಪವಾಸ ಬಿಚ್ಚೋ ಟೈಮ್ನಲ್ಲಿ ನೋಡಿದಿರೋದಕ್ಕೆ ಅವನು ಗ್ಲಾಸ್ ಹೊಡೆದಾಕಿ ಅವ್ನಿಗೆ ಹೊಡೆದು, ಮತ್ತು ಯಾರೋ ಒಬ್ಬ ಬಿಡಿಸೋಕೆ ಹೋದವನಿಗೆ ಅವನಿಗೂ ಹೊಡೆದೆ. ಅವತ್ತು ಇವರು ಗಲಾಟೆ ಆಗಿರೋದು. ಇವರೆಲ್ಲ ಹೋಗೋರೆ ಬಂದವ್ರೆ, ಹಬ್ಬ ಮುಗಿಸ್ಕೊಂಡು ಹೋಗಿದ್ದಾರೆ. ಹಬ್ಬ ಮುಗಿಸ್ಕೊಂಡು ಬಂದಿದ್ದಾರೆ. ಇವರೆಲ್ಲ ಹೊರಗಡೆ ಆಗಿದ್ದಾರೆ. ಮೇನ್ ರೋಡಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೋತಾ ಇದ್ದಂತೆ. ಸೆಲ್ಫಿ ತಗೋಬೇಕಾದ್ರೆ ಇವ್ರು ಏನು ಮಾಡೋರೆ, ಫುಟ್ಪಾತ್ ಇಳಿಸ್ಕೊಂಡು ಬಂದುಬಿಟ್ಟಿದ್ದಾರೆ. ಇವ್ರು ಫುಟ್ಪಾತ್ ಇಳಿಸಿ ಬಂದಾಗ ಏನು ಮಾಡೋರೆ, ಅವ್ರು ಹಿಂದೆ ಬಂದಿದ್ದಾರೆ. ಯಾವನವನು ನಮ್ಗೆ ಅಟ್ಯಾಕ್ ಮಾಡ್ಕೊಂಡು ಬಂದಿರೋದಂತ. ನಾವೇನಪ್ಪ ನಿಮ್ಗೇನು ಟಚ್ಚು ಮಾಡಿಲ್ಲ, ನಿಮ್ಗೇನು ಮಾಡಿಲ್ಲಪ್ಪ, ನಮ್ಮ ಪಾಡಿಗೆ ನಾವು ಬಂದಿದ್ದೀವಿ. ನೀವೇನೋ ಸೆಲ್ಫಿ ತಗೋತಾ ಇದ್ರಿ, ನೀವು ಹೆಂಗಾರು ತಗೊಳ್ಳಿ ಅಂತ ನಮ್ಮ ಪಾಡಿಗೆ ನಾವು ಬಂದಿದ್ದೀವಿ. ನೀವು ಯಾಕೆ ಹುಡುಕೊಂಬಂದಿ ಅಂತ ಇವ್ರು ಕೇಳಿದ್ದಾರೆ. ಅದಕ್ಕೆ ನೀನು ಹುಡುಕೊಂಬಂದಿದ್ದ ಅಂತ ಕೇಳಿದಿಲ್ಲ.
ಹಿಡ್ಕೊಂಡು ಇವರು ಗಲಾಟೆ ಮಾಡವ್ರೆ, ಅವರು ತಳ್ಳಾಡ ಇವರು ತಳ್ಳಾಡ ಕಳ್ಸವ್ರೆ. ಮೊನ್ನೆ ಘಟನೆ ಇವ್ನು ಹೊಡೆದವ್ರೆ ಹೊಡೆದಾದ್ಮೇಲೆ ಹೋಗ್ಬಿಟ್ಟವ್ರೆ. ಇವರು ತಳ್ಳಾಡ್ಬಿಟ್ಟು ಕಳಿಸ್ಬಿಟ್ಟು ಯಾರೋ ದೊಡ್ಡವ್ರು ಬಂದ್ರೆ ಹೋಗ್ರೆ ಆಯ್ತು ಚಿಕ್ಕ ಪುಟ್ಟಕ್ಕೆ ಯಾಕೆ ಮಾಡಿದ್ರಿಂದ ಅವ್ರು ಏನು ಮಾಡಿ ಮತ್ತೆ 40-50 ಜನ ಕರ್ಕೊಂಬಂದಿದ್ದಾರೆ. ಅವತ್ತೇ ಮೊನ್ನೆನೆ ಹೇಳ್ತೀನಿ ಅದನ್ನೇ, ಮೊನ್ನೆ 40-50 ಜನ ಕರ್ಕೊಂಬಂದ್ಬಿಟ್ಟು ತಿರ್ಗಿ ಅಟ್ಯಾಕ್ ಮಾಡೋದ್ರಲ್ಲ. ಇವತ್ತು ಇವನು ಇದ್ದ ಅಂತ ಹೇಳ್ಬಿಟ್ಟು ಇವನು ಇರ್ಲೂ ಇಲ್ಲ, ಇರ್ಲೂ ಇಲ್ಲ, ಇವನು ಇದ್ದ ಇವನ ಮೇಲೆ ಬರ್ಬೇಕಾದ್ರೆ ಮನೆಯಿಂದ ಬರ್ಬೇಕಾದ್ರೆ ಇವ್ನು ಹಿಡ್ಕೊಂಡು ಹೊಡೆದಿರೋ, ಇವ್ರಲ್ಲ ಒಂದು 50-60 ಜನ ಹಿಡ್ಕೊಂಡು ಹೊಡೆದಿರೋದು. ಇವತ್ತು ಸಂತೆ ಏನು ಕೈಲೂ ಹೊಡೆದಿದ್ದಾರೆ, ಅವ್ರ ಹತ್ರ ಚಾಕುನು ಇರ್ತವೆ, ಎಲ್ಲವೂ ಇರ್ತವೆ, ಎಲ್ಲ ಥರ ಹೊಡೆದಿರ್ತಾರೆ. ಇಲ್ಲಿಗೆ ಲಾಂಗಿಯಲ್ಲಿ ಹೊಡೆದಿದ್ದಾರೆ, ಬುಲ್ಡೆಗೆ, ಕೈ ಬೇರೆ ಇದು ಶೋಲ್ಡ್ರ್ ಬಿಟ್ಟೋಗಿದೆ. ಇಷ್ಟೇ ಮನೆಗಳೆಲ್ಲ 120 ಮನೆಗೆ ಹೋಗ್ಬಿಟ್ಟು ಅಲ್ಲೊಂದು 20-15 ಬೈಕ್ಗಳಲ್ಲಿ ಹೋಗಿ ಅಲ್ಲೆಲ್ಲ ಸುತ್ತಾಡಿದ್ದಾರೆ. ಎಲ್ಲ ಒಬ್ಬೊಬ್ರು ಅವ್ರಿಗೆ ಗೊತ್ತಿರ್ತದೆ ಯಾರೋ ಕಾರ್ಯಕರ್ತರಾಗಿರ್ತಾರೆ, ಯಾರ್ಯಾರು ಇರ್ತಾರೆ, ಅವ್ರ ಮನೆಗೆಲ್ಲ ಹೋಗೋರೆ, ನೋಡಿದ್ದಾರೆ, ಕೇಳಿದ್ದಾರೆ, ಅವ್ರು ಯಾರೂ ಇಲ್ಲ ಅಂತ ಸುಮ್ಮನೆ ಬಂದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.